ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ 12 ರಾಶಿಗಳಿಗೆ ಯಾವ ರೀತಿಯ ಭವಿಷ್ಯ, ಎಷ್ಟು ಕಷ್ಟಗಳಿದೆ, ಎಷ್ಟು ನಷ್ಟಗಳಿದೆ, ಎಷ್ಟು. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರೆಗೆ ಫೆಬ್ರವರಿ ಮಾಸ ಹೇಗಿದೆ? ಸಂತೋಷವನ್ನು ತರುತ್ತಾ, ಧನ ಲಾಭಗಳು ಬರುತ್ತಾ, ಏಕಾದಶದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ, ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದಾಗ್ತಾ ಇದೆ. ನಿಮಗೆ ರಾಶ್ಯಾಧಿಪತಿ ಚಂದ್ರ, ಈ ರಾಶ್ಯಾಧಿಪತಿ ಚಂದ್ರನ ಅನುಗ್ರಹ ನಿಮಗೆ ಚೆನ್ನಾಗಿರಬೇಕು. ಅದಕ್ಕೆ ನಾವು ಹೇಳ್ತೇವೆ ಚಂದ್ರ ಬಲಂತು ತಾರಾ ಬಲಂತು ದೇವ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚಂದ್ರ ಬಲ, ಚಂದ್ರ ಮನಸ್ಕಾರಕ, ಜಲಕಾರಕ, ಮಾತೃಕಾರಕ. ಈ ಚಂದ್ರನ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಬಂತು ಅಂತ ಅಂದರೆ ಬಹಳಷ್ಟು ಅನುಕೂಲಗಳು. ಇದರಿಂದಾನೇ ಅನುಗ್ರಹ ಇಲ್ಲದೆ, ನಿಮ್ಮ ರಾಶ್ಯಾಧಿಪತಿಯ ಅನುಗ್ರಹ ಇಲ್ಲದ ಸಮಯದಲ್ಲಿ, ಮಾಸಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ಬಹಳಷ್ಟು ನಷ್ಟಗಳು ಮಾಡ್ಕೊಳ್ತಕ್ಕಂಥದ್ದು, ಸುಮ್ಮನೆ ಖರ್ಚು ಬಂದ್ಬಿಡ್ತಕ್ಕಂಥದ್ದು, ಖರ್ಚು ಮಾಡ್ಕೊಂಡ್ಬಿಡೋದು. ಇದ್ದಕ್ಕಿದ್ದಾಗೆ ಯಾರೋ ನೆಂಟರಿಷ್ಟರು ಬಂದು ಬೆಳ್ಳಗೆ ಮಾತಾಡಿಕೊಂಡು ಇರ್ತಕ್ಕಂಥದ್ದನ್ನೆಲ್ಲ ತಗೊಂಡು ಹೊರಟೋಗೋದು. ಇದೆಲ್ಲವೂ ಕೂಡ ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಹೌದು ಗುರುಗಳೇ, ನೀವು ಹೇಳಿದ್ದು ನಿಜ. ಆದರೆ ಏನು ಮಾಡಬೇಕು? ಇದಕ್ಕೆ ಕಡಿವಾಣ ಹೇಗೆ? ಬಂಧು ಬಾಂಧವರು ಬೇಕಲ್ವಾ ಜೀವನಕ್ಕೆ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಮಾಡಬಹುದು. ಯಾವತ್ತೂ ಅಷ್ಟೇ, ಚಲಾವಣೆ ಆಗ್ತಕ್ಕಂಥ ಸಮಯದಲ್ಲಿ ಬಂಧು ಬಾಂಧವರು ಪ್ರತಿಯೊಬ್ಬರು ಕೂಡ ಬರ್ತಾರೆ. ಅದರಲ್ಲೂ ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಸ್ವಲ್ಪ ಮೃದು ಸ್ವಭಾವ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀರಾ, ಹೌದಲ್ವಾ? ಯೋಚನೆ ಮಾಡಿ, ಎಷ್ಟು ಬಾರಿ ಈ ರೀತಿ ಮಾಡಿಕೊಂಡು ಜೀವನವನ್ನು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದೀರಿ. ಅದಕ್ಕೆ ಹೇಳ್ತಕ್ಕಂಥದ್ದು, ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿಟ್ಕೋಬೇಕು. ಚಂದ್ರಮ ಮನಸ್ಸೋ ಜಾತಃ. ಹೌದು, ಚಂದ್ರ ಮನಸ್ಕಾರಕ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಇವತ್ತು ಕೂಡ ಎದುರಿಸ್ತಾ ಇದ್ದೀರಿ. ಏಕಾಗ್ರತೆ ಅಂತಕ್ಕಂಥದ್ದನ್ನು ನೀವು ಕಳ್ಕೊಂಡ್ರೆ ನೀವು ನಾನಾ ರೀತಿಯ ಕಷ್ಟಗಳು ಅಂತಕ್ಕಂಥದ್ದನ್ನು ನೀವೇ ತೋಡ್ಕೊಳ್ತಕ್ಕಂಥದ್ದು, ನೀವೇ ತಂದುಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳೋದು, ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಹಗಲು ತೋಡಿದ ಗುಂಡಿಯಲ್ಲಿ ರಾತ್ರಿ ನೀವೇ ಹೋಗಿ ಬಿದ್ದಂತೆ ಅಂತ ಹೇಳ್ತಾರೆ. ಗಾದೆ ಮಾತಿದು. ಬಹಳಷ್ಟು ಜನ ಆ ರೀತಿ ಮಾಡ್ಕೋತೀರಾ. ದಾರಿಲಿ ಹೋಗೋರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ, ದರಿದ್ರವನ್ನು. ಆದರೆ ಧೃತಿಗೆಡಬೇಡಿ, ಯೋಚನೆ ಮಾಡಬೇಡಿ. ಚಂದ್ರವಾಸರ ಅಂದರೆ ಸೋಮವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ತಂಡುಲ ಧಾನ್ಯ ಅಂದರೆ ಅಕ್ಕಿ, ಅದನ್ನು ಸಿಹಿ ಪದಾರ್ಥವನ್ನಾಗಿ ಪರಿವರ್ತನೆ ಮಾಡುವುದು. ಸಕ್ಕರೆ ಪೊಂಗಲ್ ಮಾಡಬಹುದು, ಶಾಲಿಯನ್ನ ಮಾಡಬಹುದು, ಕ್ಷೀರನ್ನ ಮಾಡಬಹುದು. ಇಲ್ಲ ಶಕ್ತಿ ಇಲ್ವಾ, ಅನ್ನ ಮಾಡಿ ಸ್ವಲ್ಪ ತುಪ್ಪ, ಸಕ್ಕರೆ, ಏಲಕ್ಕಿ ಮಿಶ್ರಣ ಮಾಡಿ ಬಿಸಿ ಅನ್ನಕ್ಕೆ ದೇವರಿಗೆ, ಶಿವನಿಗೆ ನೈವೇದ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನೈವೇದ್ಯವನ್ನು ಕೊಟ್ಟು ನೀವೇ ಅದನ್ನು ಸೇವನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಪ್ರಸಾದ ರೂಪದಲ್ಲಿ ಹೆಬ್ಬೆಟ್ಟು ಗಾತ್ರ ಸೇವನೆಯನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಂಚಿ. ಆಗ ನಿಮಗೆ ಬರ್ತಕ್ಕಂಥ ತಾಪತ್ರಯ, ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳು, ಶೀತ ಸಂಬಂಧವಾದ ರೋಗಗಳು, ಚಂಚಲತೆ,
ಜೊತೆಗೆ ಏಕಾಗ್ರತೆ ಇಲ್ಲದಿರುವಿಕೆ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ. ಈ ಮಾಸವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಕಳೀತಕ್ಕಂಥ ಕೆಲಸವನ್ನು, ಯಾವ ರಾಶಿಯವರಿಗೆ ಶನಿ ದೋಷ ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಮೀನ ರಾಶಿಗೆ ಜನ್ಮಕ್ಕೆ ಶನಿ ಅಂತಕ್ಕಂಥವರು ಬರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಶನಿ ದೋಷ ಜನ್ಮಕ್ಕೆ ಶನಿ ಬಂದರೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಬಿಡ್ತಾರೆ. ಜೊತೆಗೆ ಕುಂಭ ರಾಶಿಗೆ ದೋಷ ಏಳರಾಟ ಶನಿ, ಮೇಷ ರಾಶಿಗೆ ದೋಷ ಏಳರಾಟ ಶನಿ, ಜೊತೆಗೆ ಕನ್ಯಾ ರಾಶಿಗೆ 7ನೇ ಮನೆ ಶನಿ, ಸಿಂಹ ರಾಶಿಗೆ 8ನೇ ಮನೆ ಶನಿ, ವೃಶ್ಚಿಕ ರಾಶಿಗೆ 5ಮ ಸ್ಥಾನಕ್ಕೆ ಶನಿ, ಧನುಸ್ಸು ರಾಶಿಗೆ 4ನೇ ಮನೆ ಶನಿ. ಇಷ್ಟು ರಾಶಿಗಳಿಗೆ ದೋಷ ಅಂತಕ್ಕಂಥದ್ದು. ಜೊತೆಗೆ ಮಿಥುನ ರಾಶಿಯವರಿಗೆ 10ಮ ಸ್ಥಾನದ ಶನಿ. ಈ ಶನಿ ದೋಷದಿಂದ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದಾಗತ್ತೆ. ಇದಕ್ಕೋಸ್ಕರನೇ ನಿಮಗೋಸ್ಕರ ನಮ್ಮ ಅಭಯ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರವಲಯ, ಅಕ್ಕನಹಳ್ಳಿ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ. ಈ ಸ್ಥಳದಲ್ಲಿ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿ ಶಾಂತಿ ಹೋಮವನ್ನು ವಿಜೃಂಭಣೆಯಿಂದ ಭಕ್ತಾದಿಗಳಿಗೋಸ್ಕರ ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಇಂದಿನಿಂದನೇ ದಾಖಲಾತಿ ಪ್ರಾರಂಭವಾಗ್ತಾ ಇದೆ. ಈ ಫೋನ್ ನಂಬರ್ ಅಂತಕ್ಕಂಥದ್ದೇನಿದೆ, ಈ ಫೋನ್ ನಂಬರಿಗೆ ಫೋನ್ ಮಾಡಿ, ಕರೆ ಮಾಡಿ, ನಿಮ್ಮ ರಾಶಿ ನಕ್ಷತ್ರವನ್ನು ಬರೆಸಿ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸುಮಾರು ಸಾವಿರಾರು ಭಕ್ತರು ಸೇರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಇದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ. ಶನಿ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ನಿಮ್ಮ ಗ್ರಹಚಾರ ಸರಿ ಮಾಡ್ಕೋಬೇಕು ಅಂತ ಅಂದರೆ ತನ್ನ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ಸರಿಯಾಗಿ ಅವನನ್ನು ಸ್ವಾಗತವನ್ನು ಕೋರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿ ಅಂತಕ್ಕಂಥದ್ದು ಅತಿ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ, ನಮ್ಮ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ 18 ಅಡಿ ಇರ್ತಕ್ಕಂಥ, ಅಂದರೆ 18 ಅಡಿ ಇರ್ತಕ್ಕಂಥ ಆಂಜನೇಯನ ಸನ್ನಿಧಿಯಲ್ಲಿ ಈ ಶನಿ ಶಾಂತಿ, ಸಾಮೂಹಿಕ ಶನಿ ಶಾಂತಿ ಹೋಮವನ್ನು ಕೂಡ ಮಾಡ್ತಾ ಇದೆ ಪ್ರಧಾನ ಹೋಮಕುಂಡದಲ್ಲಿ. ಇಲ್ಲ ಗುರುಗಳೇ, ನಮ್ಮದು ಜನ್ಮಕ್ಕೆ ಬಂದ್ಬಿಟ್ಟ ಶನಿ, ಸಪ್ತಮಕ್ಕೆ ಬಂದ್ಬಿಟ್ಟ, ಏಳರಾಟ, ನಾವು ತತ್ತರಿಸ್ತಾ ಇದ್ದೀವಿ ಅನ್ನೋರಿಗೆ ಪ್ರತ್ಯೇಕ ಹೋಮಕುಂಡವೂ ಕೂಡ ಇದೆ. ನಿಮ್ಮ ಕುಟುಂಬಕ್ಕೆ ಮಾತ್ರ ಒಂದು ಪ್ರತ್ಯೇಕ ಬೇಕಾದರೂ ಕೂಡ ಫೋನ್ ಮಾಡಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ. ಸಾಮೂಹಿಕ ಬೇಕು ಅಂತ ಅಂದರೂ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಫೋನ್ ನಂಬರಿಗೆ ಬರೆಸಿ, ನಿಮ್ಮ ಹೆಸರನ್ನು ಬರೆಸಿ ನೋಂದಣಿಯನ್ನು ಮಾಡ್ಕೊಳ್ಳಿ. ಅಂತ್ಯಕಾಲದಲ್ಲಿ ಬಂದಾಗ 108 ಹೋಮಕುಂಡಗಳ ಮೇಲೆ ನಾವು ಕೂಡ ಹಾಕ್ಲಿಕ್ಕಾಗಲ್ಲ. ಸಾವಿರಾರು ಹೋಮಕುಂಡಗಳನ್ನು ಹಾಕಿ ಅಂತ ಅಂದರೆ ಹಾಕೋಕೆ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ಅದಕ್ಕೋಸ್ಕರನೇ ಇಂದಿನಿಂದಾನೇ ನೋಂದಣಿ ಅಂತಕ್ಕಂಥದ್ದು, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಆಂಜನೇಯನ ಸನ್ನಿಧಾನದಲ್ಲಿ ನಡೆದಂಥ ಶನಿ ಶಾಂತಿ ಹೋಮ, ಆಂಜನೇಯನಿಗೆ ಶನಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು, ರಾವಣನ ಆಸ್ಥಾನದಲ್ಲಿ ಬಿಡುಗಡೆ ಆದ ಸಮಯದಲ್ಲಿ, ಅಪ್ಪ ನಿನ್ನ ಭಕ್ತರುಗಳಿಗೆ ನಾನು ಕ್ರೂರ ದೃಷ್ಟಿಯನ್ನು ಬಿಡಲ್ಲ ಅಂತಕ್ಕಂಥದ್ದು. ಇಂಥ ಒಂದು ಶನಿ ಶಾಂತಿ ಹೋಮ, ಶನಿ ಶಾಂತಿ, ಸಾಮೂಹಿಕ ಶನಿ ಶಾಂತಿ ಹೋಮ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇನೆ. ನೀವೆಲ್ಲರೂ ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನೂ ಕೂಡ ಆ ಶನೇಶ್ವರನ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಅಭಯ ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ.